ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಇವತ್ತು ನನ್ನ ಮಕ್ಕಳಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂತಿದ್ದೀನಿ. ಮತ್ತೆ ತುಂಬಾ ದಿನನೇ ಆಗೋಗಿತ್ತು ನನ್ನ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ. ನಾನು ಮತ್ತೆ ನಮ್ಮ ಮನೆಯವ್ರಿಬ್ರು ಕೂಡ ನನ್ನ ಮಕ್ಕಳ ಜೊತೆಗೆ ಆಟ ಆಡ್ತಿದ್ವಿ. ಇವತ್ತು ವಾರ ಆಗಿರೋದ್ರಿಂದ ವಾರನೂ ಕೂಡ ಮಾಡ್ಬೇಕಿತ್ತು, ಮತ್ತೆ ದೇವಸ್ಥಾನಕ್ಕೂ ಕೂಡ ಹೋಗ್ಬೇಕಾಗಿತ್ತು. ರಾಮಂದ್ರಕ್ಕೆ ಹೋಗಿ ತುಂಬಾ ದಿನಗಳೇ ಆಗೋಗಿದೆ, ಅದಕ್ಕೆ ಮನೇನ ಕ್ಲೀನ್ ಮಾಡ್ಬೇಕಾಗಿತ್ತು. ಈಗ ರೀಸೆಂಟ್ ಆಗಿ ಅಡ್ಗೆ ಮನೇನ ಡೀಪ್ ಕ್ಲೀನ್ ಮಾಡಿದ್ದೆ, ಅದರಿಂದಾಗಿ ಅಷ್ಟೊಂದು ಕೆಲಸಗಳು ಹಿಡ್ದಿರ್ಲಿಲ್ಲ ನಮ್ಗೆ. ಯಾಕೋ ಕಂಟಿನ್ಯೂಸ್ ಆಗಿ ವ್ಲಾಗ್ ವಿಡಿಯೋಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಹೇಗಿರುತ್ತೆ ಅಂತಂದ್ರೆ ಅರ್ಧಂಬರ್ಧ ವಿಡಿಯೋಸ್ ಮಾಡ್ಕೊಂಡಿರ್ತೀನಿ ದಿನದಲ್ಲಿ, ಬಟ್ ಕಂಟಿನ್ಯೂನೇ ಮಾಡೋದಿಕ್ಕಾಗಲ್ಲ, ನಾನು ಮರ್ತ್ಕೊಂಡೇ ಬಿಡ್ತೀನಿ. ದಿನಾಗ್ಲೂ ಕೂಡ ಹಂಗೆ ಆಗ್ತಾನೆ ಇತ್ತು. ಅದಕ್ಕೆ ಇವತ್ತು ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಬೆಳಿಗ್ಗೆಯಿಂದಾನೇ ಸಂಜೆ ಗಂಟೆ ವಿಡಿಯೋಸ್ ಮಾಡ್ಕೊಂಡಿದೀನಿ. ಮೊದ್ಲೇ ಎಷ್ಟೋ ಜನ ಕಾಯ್ಕೊಂಡಿರ್ತಾರೆ ನನ್ನ ಡೈಲಿ ವ್ಲಾಗ್ಸ್ಗೆ. ಪಾಪ ಅವ್ರಿಗಂತೂ ಕಾದು ಕಾದು ಬೇಜಾರೇ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಅವ್ರಿಗೆಲ್ಲರಿಗೂ ಕೂಡ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ಕೊಂತೀನಿ. ಮತ್ತೆ ಯಾವ್ದೋ ವ್ಲಾಗ್ ಅಲ್ಲಿ ಹೇಳಿದೆ ಹೋಮ್ ರೆಮಿಡಿ ಫೇಸ್ ಪ್ಯಾಕ್ ನಾನು ಹೇಳ್ಕೊಡ್ತೀನಿ ಅಂತ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅದ್ರದ್ದು. ನನ್ಗೆ ಕರೆಕ್ಟ್ ಆಗಿ ಟೈಮ್ ಸಿಕ್ಬಿಟ್ರೆ ನಾನು ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಮತ್ತೆ ಇನ್ನೇನ್ ಯುಗಾದಿ ಹಬ್ಬ ಹತ್ರ ಬಂದೇ ಬಿಡ್ತು. ಯುಗಾದಿ ಹಬ್ಬ ಅನ್ನೋದ್ಕಿಂತ ಅವತ್ತು ನಮ್ಗೆ ಹೊಸ ವರ್ಷ ಅಂತಾನೆ ಹೇಳಕ್ ಇಷ್ಟ ಪಡ್ತೀನಿ. ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಯುಗಾದಿ ಹಬ್ಬ ಹತ್ತತ್ರ ಬಂದ್ರೆ ಸಾಕು, ಅಯ್ಯೋ ಯಾವಾಗ ಬಟ್ಟೆ ತಗೊಡ್ತಾರೆ ಹೊಸ ಬಟ್ಟೆ ಅಂತ ಕಾತರದಿಂದ ಕಾಯ್ತಿದ್ದೆ. ಆದ್ರೆ ವಾಸ್ತವ ಏನು ಅಂತಂದ್ರೆ ಹೆಣ್ಮಕ್ಳೇ ಆಗ್ಲಿ ಗಂಡ್ ಮಕ್ಳೇ ಆಗ್ಲಿ ಬೆಳೆದು ನಿಂತು ಒಂದ್ ಜವಾಬ್ದಾರಿ ಹೊತ್ಕೊಂಡ್ರೆ ತಿಂಗಳು ಕಮಿಟ್ಮೆಂಟ್ ಗಳು ಇದ್ರೆ ಮಾತ್ರ ಹಬ್ಬ ಹರಿದಿನಗಳನ್ನ ನಾವು ಮರ್ತೇ ಹೋಗ್ಬೇಕು. ಯಾಕೆ ಅಂತಂದ್ರೆ ಹಬ್ಬ ಹರಿದಿನಗಳಲ್ಲಿ ತುಂಬಾನೇ ಖರ್ಚಾಗತ್ತೆ. ಇನ್ನು ತಿಂಗಳು ಕಮಿಟ್ಮೆಂಟ್ ಗಳು ನಾವ್ ಯಾವ ರೀತಿ ಕಟ್ಟೋದು. ಮತ್ತೆ ಈಗ್ಲೂ ಕೂಡ ಎಷ್ಟೋ ಜನ ಹಬ್ಬ ಹರಿದಿನಗಳು ಮಾಡೋದೇ ಇಲ್ಲ, ಹಬ್ಬದ ದಿನನೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಎಷ್ಟೋ ಜನ ಯೋಚನೆ ಮಾಡೋದೇ ಆ ರೀತಿ. ನಾವು ಹಬ್ಬ ಹರಿದಿನಗಳಲ್ಲಿ ರಜಾ ಹಾಕೊಂಡ್ ಕುತ್ಕೊಂಡ್ರೆ ಮನೆ ಹೇಗ್ ಮೇಂಟೈನ್ ಮಾಡೋದು, ಮನೆ ಹೇಗ್ ನಡ್ಸೋದು ಅಂತ. ಸೇಮ್ ಟು ಸೇಮ್ ಇದೇ ರೀತಿ ಆಗಿತ್ತು ನನ್ನ ಗಂಡನ ಲೈಫ್ ಅಲ್ಲಿ. ಈ ಮನೆಗ್ ಬಂದಾಗ ₹1 ಖರ್ಚಿಗಿಲ್ದಂತೆ ಹಬ್ಬ ಹರಿದಿನಗಳು ನಾವು ಮರ್ತೋಗಿದ್ವಿ. ಇನ್ನು ಇರೋ ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ನಾವ್ ಈ ಮನೆಗ್ ಬಂದು 4 ವರ್ಷ ಆಗಿದೆ. ಆಗ್ಲಿಂದನೂ ಕೂಡ ನಾವು ಹಬ್ಬ ಹರಿದಿನಗಳು ಮಾಡಿಲ್ಲ 2024 ಈ 1 ವರ್ಷದಿಂದ ನಾವು ಹಬ್ಬ ಹರಿದಿನಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರೋದು. ಆಗ ನನ್ ಗಂಡ ದುಡಿತಿದ್ದ ದುಡ್ಡಲ್ಲಿ ಇತ್ತಾಗ ಮನೆ ಖರ್ಚು ಮಾಡೋದು, ಅಥವಾ ಹಬ್ಬ ಹರಿದಿನ ಮಾಡೋದು, ಅಥವಾ ಬಟ್ಟೆ ತಗೊಳ್ಳೋದು, ಇಲ್ಲ ತಿಂಗಳು EMI ಕಟ್ಟೋದು, ಅಥವಾ ಬಡ್ಡಿ ಕಟ್ಟೋದು, ಈ ರೀತಿ ಯೋಚನೆ ಮಾಡಿ ಉಳಿಸ್ಕೊಂಡು ನಾವ್ ಈ ರೀತಿ ಬಂದಿದೀವಿ ಈಗ. ಆದ್ರೆ ಒಂದು ಖುಷಿ ಏನು ಅಂತಂದ್ರೆ ನಾವ್ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ದೇವ್ರು ಇಷ್ಟು ಚೆನ್ನಾಗಿ ಪ್ರತಿಫಲ ಕೊಟ್ಟಿದ್ದಾನಲ್ಲ ನನಗೂ ನನ್ ಗಂಡನ್ಗೂ, ಅದೇ ನನಗೆ ಖುಷಿ. ಆದ್ರೆ ಆ ದೇವ್ರ ಹತ್ರ ನಾ ಕೇಳ್ಕೊಳ್ಳೋದೇ ಇಷ್ಟು, ಕಷ್ಟನೇ ಕೊಡ್ಬೇಡ ಅಂತ ನಾನು ಯಾವ್ದೇ ಕಾರಣಕ್ಕೂ ಹೇಳ್ಕೊಳಲ್ಲ. ಕಷ್ಟ ಕೊಡ್ಲಿ, ಆದ್ರೆ ಆ ಕಷ್ಟನ ಎದುರಿಸೋ ತಾಕತ್ತು ಕೂಡ ಕೊಡಪ್ಪ ಅಂತಾನೆ ನಾ ಕೇಳ್ಕೊಳ್ಳೋದು. ಆದ್ರೆ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ, ನೀವ್ ಏನೇ ಒಂದ್ ಕೆಲ್ಸ ಕಾರ್ಯ ಮಾಡ್ಬೇಕು ಅಂತಂದ್ರೂ ಕೂಡ ದೇವ್ರನ್ನ ಮುಂದೆ ಬಿಟ್ಟು ನೀವ್ ಹಿಂದೆ ಹೋಗಿ ಅಂತ ಕೇಳ್ಕೊಳಕ್ ಇಷ್ಟ ಪಡ್ತೀನಿ. ನಾನು ಅತಿಯಾಗಿ ನಾನ್ ದೇವ್ರನ್ನ ನಂಬಿದಕ್ಕೆ ನಾನು ಇಷ್ಟು ಚೆನ್ನಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಬದುಕ್ತಿರೋದು. ಮತ್ತೆ ಇನ್ನು ಮುಖ್ಯವಾದ ಮಾತೇನು ಅಂತಂದ್ರೆ ನಿಮ್ಗೆ ತಾಳ್ಮೆ ತುಂಬಾನೇ ಇರ್ಬೇಕು. ಈ ತರ ಒಳ್ಳೆ ಜೀವನ ಪಡೆಯೋದಿಕ್ಕೆ 10-11 ವರ್ಷ ನಾನ್ ತಾಳ್ಮೆಯಿಂದ ಕಾದಿದ್ದಕ್ಕೆ ಇವತ್ತು ಇಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ತಿರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ ಗಂಡ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾನಲ್ಲ, ನನ್ಗಷ್ಟೇ ಸಾಕು.